ಅವರ 77ನೇ ಒಂದು ಹುತಾತ್ಮ ದಿನಾಚರಣೆಯ ಭಾಗವಾಗಿ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕೋಮು ಸೌಹಾರ್ದತೆ ಪರಂಪರೆಯನ್ನ ಉಳಿಸಬೇಕು ಅನ್ನುವಂತ ಒಂದು ಸಂದೇಶವನ್ನ ಕಳಿಸಲಿಕ್ಕೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆನೂ ಸೌಹಾರ್ದ ಕರ್ನಾಟಕ ವೇದಿಕೆ ಅಡಿಯಲ್ಲಿ ಒಂದು ಕಾರ್ಯಕ್ರಮ ನಡೆದು ಈ ರೀತಿ ಹ್ಯೂಮನ್ ಚಾನೆಲ್ ಅಂದ್ರೆ ಮಾನವ ಒಂದು ಸರಪಳಿ ಮಾಡಿ ಒಂದು ಸಂದೇಶವನ್ನ ಇಡೀ ಭಾರತ ದೇಶಕ್ಕೆ ಕರ್ನಾಟಕ ರಾಜ್ಯಕ್ಕೆ ಕಳಿಸುವಂತದ್ದಿದೆ। ಯಾಕಂತಂದ್ರೆ ಇತ್ತೀಚೆಗೆ ಅಂದ್ರೆ ಬಹಳ ಒಂದು 10-20 ವರ್ಷಗಳಿಂದ ನಾವು ನೋಡಕತ್ತೀವಿ ಧರ್ಮ ಮತ್ತು ಒಂದು ಜಾತಿ ಹೆಸರಿನಲ್ಲಿ ಜನರನ್ನ ಛಿದ್ರ ಮಾಡುವಂತ ದುಷ್ಟ ಶಕ್ತಿಗಳು ನಮ್ಮ ಭಾರತ ದೇಶದಲ್ಲಿ ಹುಟ್ಟುಕೊಂಡಿವೆ। ಆ ದುಷ್ಟ ಶಕ್ತಿಗಳನ್ನ ಓಡಿಸಲಿಕ್ಕೆ ನಾವೆಲ್ಲರೂ ಸೇರಿ ಎಲ್ಲ ಚಿಂತಕರು, ಪ್ರಗತಿಪರರು, ಸಾಹಿತಿಗಳು, ಕಾರ್ಮಿಕ ಸಂಘಟನೆಗಳು, ದಲಿತ ಸಂಘರ್ಷ ಸಮಿತಿಯವರು ಮತ್ತು ಮಾನವ ಬಂಧುತ್ವ ವೇದಿಕೆ ಹೀಗೆ ವಿವಿಧ ಸಂಘಟನೆಗಳು ಎಲ್ಲರೂ ಸೇರಿ ಮಾನವರ ಪರವಾಗಿರುವಂತ ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಸೌಹಾರ್ದ ಕರ್ನಾಟಕ ವೇದಿಕೆ ಅಡಿಯಲ್ಲಿ ಎಲ್ಲರೂ ಒಂದಾಗಿ ಜನರನ್ನ ಜಾಗೃತರನ್ನಾಗಿ ಮೂಡಿಸಿ ನಾವು ವಿಚಿತ್ರಕಾರಿ ಶಕ್ತಿಗಳನ್ನ ಓಡಿಸಲಿಕ್ಕೆ ಪಣ ತೊಡೋಣ ಅನ್ನುವಂತ ರೀತಿಯಲ್ಲಿ ಇವತ್ತು ಒಂದು ಸಭೆ ಆಗಿದೆ। ಒಂದು ಮಾನವ ಸರಪಳಿಯನ್ನ ಮಾಡಿ ನಾವು ಒಂದು ಸಂದೇಶ ಕಳಿಸಾಕ್ತಿವಿ, ನಾವು ನೀವು ಎಲ್ಲರೂ ಒಂದೇ, हिंदू मुस्लिम भाई भाई ಅನ್ನುವಂತ ಸಂದೇಶವನ್ನ ನಾವು ಕಳಿಸಿದ್ವಿ। आज महात्मा गांधीचा हुतात्मा दिवस म्हणून आम्ही आज कन्नड साहित्य भवन मध्ये अंगणवाडी कार्यकर्त्या तसंच सौहार्द म्हणून आम्ही सगळे म्हणजे ख्रिश्चन, मुस्लिम, परत हे सगळ्या जातीच्या यांना आम्ही इन्व्हिटेशन देऊन आज बोलून सगळे आम्ही एकच आहे। जे जाती निंदनीय आता करायलेत ना ते सगळं चुकीचं करायलेत। राम हे सगळ्यांच्यासाठी आहे। राम गांधीजी मरते वेळी देखील हे राम म्हणून त्यांनी मरण पावले, तेव्हा आम्ही ते आठवण ठेवायला पाहिजे आणि आठवण करायला पाहिजे। तसंच येणाऱ्या पिढीला देखील आम्ही आठवण करून द्यायला पाहिजे। जे काय आता हे सांगालेत केंद्र सरकार जे काय उद्भव करायलेत ते सगळं चुकीचं आहे। तेव्हा आता जी पिढी आहे त्या पिढीला आम्ही जे काय घडले ते आम्ही त्यांना आठवण करून द्यायचा दिवस आलाय। नाहीतर पुढच्या दिवसामध्ये आम्ही जे काय सांगतील तेच हो म्हणायची वेळ येईल असं वाटायलंय। कारण का आता जे काय करायला ते राजकारण वेगळंच करत चाललेत। तेव्हा आम्ही सगळ्यांना सांगू इच्छितो की सगळ्या जातीचे धर्माचे सगळे एकच आहेत। तेव्हा जात धर्म असं नाही हे करता सगळे आम्ही भाई भाई हा आम्ही संदेश देऊ इच्छितो।